ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಯಾವುದಪ್ಪ ಅಂದರೆ ದೆಹಲಿ ಸುಲ್ತಾನರು. ಈ ದೆಹಲಿ ಸುಲ್ತಾನರ ಬಗ್ಗೆ ಧ್ಯಾನ ಮಾಡುವಾಗ ರೋಮಾಂಚನವಾಗಿ ಯಾವ ರೀತಿ ಯುದ್ಧಗಳು ನಡೀತು ಮತ್ತು ಯಾವ್ಯಾವ ಮನೆತನಗಳು ಈ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದೆವು, ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಬೇಕು ಸ್ನೇಹಿತರೆ. ಈ ಚಿತ್ರಣದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತದೆ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ನಾವು ದೆಹಲಿ ಸುಲ್ತಾನರ ಆಡಳಿತ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 13ನೇ ಮತ್ತು 16ನೇ ಶತಮಾನದವರೆಗೆ ದೆಹಲಿ ಸುಲ್ತಾನರು ಭಾರತದಲ್ಲಿ ದೆಹಲಿ ನಗರವನ್ನು, ಅಂದರೆ ಇವತ್ತಿನ ಭಾರತ ದೇಶದ ರಾಜಧಾನಿಯಾದ ದೆಹಲಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿದರು ದೆಹಲಿ ಸುಲ್ತಾನರು. ಒಂದು ಸಮಾಜದ ಗತಕಾಲದ ಅನುಭವಗಳು ಇತಿಹಾಸದ ತಪ್ಪುಗಳನ್ನು ಮರುಕಳಿಸದಂತೆ ನಿವಾರಿಸಲು ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಬುನಾದಿ ಹಾಕಲು ಉತ್ತಮ ಗುಣಪಾಠಗಳನ್ನು ನೀಡುತ್ತವೆ. ಆದ್ದರಿಂದ ಈ ಪಾಠದಲ್ಲಿ ಇತಿಹಾಸದ ಪ್ರಾಮುಖ್ಯತೆಯನ್ನು ಚರ್ಚಿಸಲಾಗುವುದು. ಪ್ರೀತಿಯ ವಿದ್ಯಾರ್ಥಿಗಳೇ, ದೆಹಲಿ ಸುಲ್ತಾನರ ಇತಿಹಾಸ ಎಂದರೇನು? ಇತಿಹಾಸವನ್ನು ಏಕೆ ಓದಬೇಕು? ಚಾರಿತ್ರಿಕ ಆಧಾರಗಳೇನು? ಈ ಪಾಠದಲ್ಲಿ ದೆಹಲಿ ಸುಲ್ತಾನರಲ್ಲಿ ಪ್ರಮುಖ ರಾಜರು ಯಾರ್ಯಾರು? ಗುಲಾಮಿ ಅಂಶ ಅಂತ ಬರ್ತದೆ. ಇಲ್ಲಿ ಗುಲಾಮಿ ಮನೆತನ 1206ರಿಂದ 1290ರವರೆಗೆ ಆಳ್ವಿಕೆ ಮಾಡಿದ ದೆಹಲಿ ಸುಲ್ತಾನರ ಮೊದಲ ಮನೆತನ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಎರಡನೇ ಮನೆತನ ಖಿಲ್ಜಿ ಅಂಶ ಅಥವಾ ಖಿಲ್ಜಿ ಮನೆತನ 1290ರಿಂದ 1320ರವರೆಗೆ ಆಳ್ವಿಕೆ ಮಾಡಿದ ಖಿಲ್ಜಿ ಮನೆತನ. ಇಲ್ಲಿ ಇನ್ನೊಂದು ಮನೆತನ ತುಘಲಕ್ ಮನೆತನ 1320ರಿಂದ 1414ರವರೆಗೆ ಈ ಮನೆತನ ಆಳ್ವಿಕೆ ಮಾಡಿದೆ ಸ್ನೇಹಿತರೆ. ಸೈಯದ್ ಅಂಶ ಅಂತ ಹೇಳ್ತೀವಿ. ಈ ಮನೆತನ ಸಹ 1414ರಿಂದ 1451ರವರೆಗೆ ಆಳ್ವಿಕೆ ಮಾಡಿದ ಮನೆತನ. ಈ ದೆಹಲಿ ಸುಲ್ತಾನರ ಕೊನೆಯ ಮನೆತನ ಲೋಧಿ ಮನೆತನ ಅಂತ ಹೇಳ್ತೀವಿ. ಈ ಲೋಧಿ ಮನೆತನ 1451ರಿಂದ 1526ರವರೆಗೆ ಆಳ್ವಿಕೆ ಮಾಡಿದ ಲೋಧಿ ಅಂಶ ಅಂತ ಹೇಳ್ತೀವಿ. ಇಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ಜೀವನ ಯಾವ ರೀತಿ ಇತ್ತು ಈ ದೆಹಲಿ ಸುಲ್ತಾನರ ಮನೆತನದಲ್ಲಂದರೆ ಆಡಳಿತ, ಕೇಂದ್ರೀಕೃತ ಆಡಳಿತ, ಇಕ್ತಾ ವ್ಯವಸ್ಥೆ, ಚಹಲ್ಗಾನಿ ವ್ಯವಸ್ಥೆ, ಇವು ಸಹ ನೋಡಬಹುದು ನಾವು ಸವಿವರವಾಗಿ ಮುಂದಿನ ತರಗತಿಯಲ್ಲಿ. ಈ ದೆಹಲಿ ಸುಲ್ತಾನರ ಸಾಮಾಜಿಕ ಜೀವನ, ಆರ್ಥಿಕ ಜೀವನ ಮತ್ತು ದೆಹಲಿ ಸುಲ್ತಾನರ ಕಲೆ ವಾಸ್ತುಶಿಲ್ಪ ನೋಡಬಹುದು. ಇವತ್ತು ಕಲೆ ವಾಸ್ತುಶಿಲ್ಪದಲ್ಲಿ ದೆಹಲಿ ಸುಲ್ತಾನರ ಮೇಲುಗೈ ಅಂತ ಹೇಳ್ಬೋದು. ಇವರ ಕಲೆ ವಾಸ್ತುಶಿಲ್ಪ ಯಾವ ರೀತಿ ಇದೆ ಅಂದರೆ ವಿದ್ಯಾರ್ಥಿಗಳೇ, ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಕಂಡು ಬರ್ತದೆ. ಅರ್ಧ ಚಂದ್ರಾಕಾರ ನಿರ್ಮಾಣದ ಶೈಲಿಯಲ್ಲಿ ಇವರ ಒಂದು ವಾಸ್ತುಶಿಲ್ಪ ಕಂಡು ಬರ್ತದೆ ಸ್ನೇಹಿತರೆ. ನಿಮಗೆ ಗೊತ್ತೇ, ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕೆ ಇವೆರಡರ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಇದರ ಬಗ್ಗೆ ಏನು ಅನಿಸುತ್ತೆ ಅಂತ. ಇತಿಹಾಸ ಎಂದರೇನು? ಇತಿಹಾಸ ಏಕೆ ಓದಬೇಕು ಎಂಬುದು ನೀವು ಇಲ್ಲಿ ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಗತಕಾಲವನ್ನು ಅಧ್ಯಯನ ಮಾಡುವುದೇ ಇತಿಹಾಸ. ಗತಕಾಲಕ್ಕೆ ಸಂಬಂಧಿಸಿದ ಹಲವು ಅಂಶಗಳ ಸಾಕ್ಷಿಗಳಾಗಿ ಅನೇಕ ರೂಪಗಳನ್ನು, ಆಧಾರಗಳನ್ನು ಇತಿಹಾಸ ನೀಡುತ್ತದೆ. ಉದಾಹರಣೆಗೆ ಇವತ್ತು ನಾವು ನೋಡಬಹುದು, ತಾಜ್ ಮಹಲ್ ಇದೆ, ಕುತುಬ್ದಿನ್ ಐಬಕ್ ಕಟ್ಟಿದ ಕುತುಬ್ ಮಿನಾರ್ ಇದೆ, ಇನ್ನು ಹಲವಾರು ನಾವು ಇಲ್ಲಿ ಉದಾಹರಣೆ ಕೊಡ್ಕೊತ ಹೋದರೆ ಅದರ ಇತಿಹಾಸವನ್ನು ಕೆಣಕ್ತಾ ಹೋದರೆ ಅದಕ್ಕೆ ನೆಲೆನೆಲ್ಲ ಸ್ನೇಹಿತರೆ. ಅದಕ್ಕಾಗಿ ಇತಿಹಾಸ ನೀವು ಓದಲೇಬೇಕು. ಇತಿಹಾಸ ಎಂಬುದು ಪ್ರಮುಖವಾದ ಅಂಶವಾಗಿರುತ್ತದೆ. ಯಾವುದೇ ಒಂದು ಅದರ ಬಗ್ಗೆ ತೆಗೆದುಕೊಂಡಾಗ ಅಲ್ಲಿ ನಿಮಗೆ ಇತಿಹಾಸದ ಮೂಲಗಳೇ ಸಿಗುತ್ತವೆ ಹೊರತು ಬೇರೆ ಏನನ್ನೂ ಸಿಗುವುದಿಲ್ಲ. ಇತಿಹಾಸವು ವಿವಿಧ ಕಾಲಗಳಲ್ಲಿ ಜನರು ಅವರ ಸಾಮಾಜಿಕ ಜೀವನ, ನಿಬಂಧನೆಗಳು ಮತ್ತು ಸಂಸ್ಕೃತಿಯ ಸಂಪ್ರದಾಯಗಳಂಥ ಅಂಶಗಳನ್ನು ನಾವು ಕಾಲಾನುಗುಣವಾಗಿ ಪ್ರಾಚೀನ ಕಾಲದಿಂದ ಇಂದಿನ ಕಾಲವರೆಗೆ ತಿಳಿಯಲ್ಪಡಿಸುತ್ತದೆ. ವಿವಿಧ ಪ್ರದೇಶಗಳಲ್ಲಿ ಮಾನವ ಸಮಾಜಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ತಿಳಿಸುವುದೇ ಇತಿಹಾಸ ಅಂತ ಹೇಳ್ತೀವಿ. ಸೂಕ್ತ ಪದ್ಧತಿಯಲ್ಲಿ ಗತಕಾಲವನ್ನು ತಿಳಿದುಕೊಳ್ಳಲು ಇತಿಹಾಸವನ್ನು ಅಧ್ಯಯನ ಮಾಡುತ್ತೇವೆ ಸ್ನೇಹಿತರೆ. ಇತಿಹಾಸ ನೈತಿಕ ಪರವಾದ ಅವಗಾಹನೆಯ ದೇಶದಲ್ಲಿ
ತದ್ಮಭಾವನೆಗೆ ಸಹಕರಿಸುವುದೇ ಇತಿಹಾಸ. ಉತ್ತಮ ನಾಗರಿಕತೆಯ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದು ತುಂಬ ಅವಶ್ಯಕವಾಗಿದೆ ಸ್ನೇಹಿತರೆ. ಇತಿಹಾಸ ಮರೆತರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದರೆ, ಅದಕ್ಕೆ ನಾವು ಇತಿಹಾಸದ ಬಗ್ಗೆ ಯಾವಾಗಲೂ ನಮಗೆ ಅರಿವಿರಬೇಕು. ಇತಿಹಾಸ ನಮಗೆ ಎಷ್ಟು ಅರಿವಿದ್ದಾಗ ಆವಾಗ ನಿಮ್ಮ ಜ್ಞಾನವೂ ಸಹ ವೃದ್ಧಿ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಇತಿಹಾಸ ಮರೆತಾಗ ನಿಮಗೆ ಅವಾಗ ಯಾವುದೇ ರೀತಿ ಗೊತ್ತಿರುವುದಿಲ್ಲ. ಯಾಕಂದರೆ ಇತಿಹಾಸವನ್ನು ಗೊತ್ತಿದ್ದಾಗ ನೀವು ಎಲ್ಲ ವಿಷಯವನ್ನು ಗೊತ್ತಾಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮುಂದಿನ ತರಗತಿಯಲ್ಲಿ ದೆಹಲಿ ಸುಲ್ತಾನರ ಒಂದೊಂದು ಮನೆತನ ಮತ್ತು ದೆಹಲಿ ಸುಲ್ತಾನರು ಯಾವ ರೀತಿ ಆಳ್ವಿಕೆ ಮಾಡಿದರು, ಅವರ ಕಲೆ ವಾಸ್ತುಶಿಲ್ಪ ಯಾವುದು, ಮತ್ತು ಆ ಮನೆತನದಲ್ಲಿ ಯಾವ ರಾಜ್ಯರು ಮತ್ತು ಗುಲಾಮರು ಪ್ರಸಿದ್ಧವಾಗಿದ್ದರು, ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ. ನೀವು ದಿನನಿತ್ಯ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.